ಆಮೇಲೆ ಎಮ್ ಡಿ ಶ್ರೀಧರ್ ಅವರು ಈ ಒಂದು ಕತೆ ಹೇಳಿದಂಥ ಸಂದರ್ಭದಲ್ಲಿ ಅವತ್ತು ನಿಮಗೆ ಏನು ಅನಿಸ್ತು, ಹೇಗೆ? ಆ್ಯಕ್ಚುಲಿ ನನಗೆ ಕತೆ ಹೇಳ್ಬೇಕಾದ್ರೆ ಅವ್ರು ಇಷ್ಟೇ ಹೇಳಿದ್ದು, ನೀವು ಒಂದು ಮನೆ ಕೆಲಸದವ್ರು. ನಾನು ಯಾವ ಸಿನಿಮಾಗೆ ಹೋದ್ರು ಬರೀ ಮನೆ ಕೆಲಸದವಳು ಮುಸ್ರೆ ತಿಕ್ಕೊಳ್ಳಿದೆ ಆಗೋಯ್ತು ನನ್ನ ಜೀವನ ಅಂತ ಹಂಗೆ ಅಂದ್ಕೊಂಡಿದ್ದೆ. ಆಮೇಲೆ ಅವರು ಹಿಂಗೆ ಹೇಳಿದ್ಮೇಲೆ ಸರಿ ಓಕೆ, ಎಮ್ ಡಿ ಶ್ರೀಧರ್ ಸರ್ದು ಇದು 2ನೇ ಡೈರೆಕ್ಷನ್ನಲ್ಲಿ ನಾನು ವರ್ಕ್ ಮಾಡ್ತಿರೋದು ಅವ್ರ ಜೊತೆಗೆ, 2ನೇ ಸಿನಿಮಾ ಇದು. ಸೊ ಹಂಗಾಗ್ಬಿಟ್ಟು ನಾನು ಏನು ಮಾಡಿದೆ, ಸರಿ ಸರ್ ಅಲ್ವಾ ಓಕೆ ಮಾಡೋಣ ಅಂತ ಅಂದ್ಬಿಟ್ಟು ಒಪ್ಕೊಂಡೆ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಸ್ಟೋರಿ ಆಮೇಲೆ ಗೊತ್ತಾಗ್ತಾ ಹೋಯಿತು, ಲೈಕ್ ಈ ಸ್ಟೋರಿಗೆ ಬ್ಯಾಕ್ ಬೋನೇ ನಾನು. 2 ಕಡೆಗೂ ಎಂಥರ ನಂದಾದೀಪ ಇದ್ದಂಗೆ, ದಾರಿ ದೀಪ ಅಂತೆಲ್ಲ ಹೇಳ್ತಾರಲ್ಲ. ಸೊ ಈ ಸಿನಿಮಾಗೆ ಅದು ನಾನೇ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಸರ್ಗೆ ಈ ಸೀರಿಯಲಲ್ಲಿ ಈ ಸಿನಿಮಾದಲ್ಲಿ ನನಗೊಂದು ಸಖತ್ತಾಗಿರೋ ಹೆಸರು ಕೊಟ್ಟಿದ್ದಾರೆ, ಗೂಗಲ್ ಪೇ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಯಾಕೆ ಸರ್ ನನಗೆ ಗೂಗಲ್ ಪೇ ಅಂತ ಹೆಸರು ಕೊಟ್ಟಿದ್ದಾರೆ, ಅದು ಆಮೇಲೆ ಗೊತ್ತಾಗುತ್ತೆ. ನಾನು ಅವ್ರಿಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂತ ಅಂದರು. ಹೌದಾ ಸರ್, ಸರಿ ಆಯಿತು ಅಂತ. ಆಮೇಲೆ ಗೊತ್ತಾಯ್ತು ಫುಲ್ಲು ವಸೂಲಿ ಪಾರ್ಟಿ. ನಾನು ಒಂದು ಪಾತ್ರೆ ತೊಳಿಬೇಕಂದ್ರೆ ಗೂಗಲ್ ಪೇ ಮಾಡಿ, ಮನೆ ಒರೆಸ್ಬೇಕಂದ್ರೆ ಗೂಗಲ್ ಪೇ ಮಾಡೋದು. ಅದಕ್ಕೆ ನನ್ನ ಹೆಸರು ಗೂಗಲ್ ಪೇ ಅಂತ ಕೊಟ್ಬಿಟ್ಟಿದ್ರು ಈ ಸಿನಿಮಾದಲ್ಲಿ. ಸೊ ಹೋಲ್ ಆ್ಯಂಡ್ ಸೋಲ್ ಸಿನಿಮಾದಲ್ಲಂತೂ ಮಸ್ಟ್ ಮಜಾ ಮಾಡಿದ್ದೀನಿ. ಕ್ರ್ಯೂ ಪೀಪಲ್ ಫ್ರಮ್ ದ ಟೆಕ್ನಿಷಿಯನ್, ಒಬ್ಬ ಪ್ರೊಡಕ್ಷನ್ ಹುಡುಗರಿಂದ ಹಿಡಿದು ಫ್ರಮ್ ಡೈರೆಕ್ಟರ್ ಸರ್ವರೆಗೂ ಎಲ್ಲರೂ ತುಂಬ ಕಂಫರ್ಟಬಲ್ ಆಗಿ ಕೆಲಸ ಮಾಡಿದ್ರು. ತುಂಬ ಅಟ್ಮಾಸ್ಫಿಯರ್ನ ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರು. ಅಪ್ಡೇಟೆಡ್ ಮನೆ ಕೆಲಸದವಳು ಅಂತ ಅಂದರೆ ಒಂಥರ ಅಪ್ಡೇಟೆಡ್ ಅಲ್ಲ, ಇದೊಂಥರ ಈ ಅಪ್ಡೇಟೆಡ್ಗಿಂತ ಈ ಪ್ರೋ ಮ್ಯಾಕ್ಸ್ ಅಂತಾರಲ್ಲ ಆ ಥರ. ಈಗ ಮನೆ ಕೆಲಸ ಮಾಡೋರ್ದು ಏನಿರುತ್ತೆ, ಸರಿ ಬರ್ತೀನಿ ಮನೆ ಕೆಲಸ ನೋಡಿ ಗುಡಿಸಿ ಒರೆಸ್ತೀನಿ ಅಂತ. ನಾನು ಹಂಗಲ್ಲ, ನನಗೆ ಮನೆ ಇಷ್ಟ ಆಗಬೇಕು, ಮನೇಲಿ ಇರೋರು ಇಷ್ಟ ಆಗಬೇಕು, ಅವಾಗ ಮಾತ್ರ ಕೆಲಸ ಮಾಡೋದು. ಅವ್ರಿಗೆ ನಾನು ಇಷ್ಟ ಆಗಿಬಿಟ್ರೆಲ್ಲ ಹೋಗಿ ಕೆಲಸ ಮಾಡಲ್ಲ ಸರ್. ಆ ಥರ ಕ್ಯಾರೆಕ್ಟರ್ ನಂದು, ಫುಲ್ ಆ್ಯಕ್ಟಿಟ್ಯೂಡ್ ಮೇಡ್ ನಾನು ಹಾಗೆ.